ಮಾಡ್ಬೇಕು ಅಂತಿದ್ರು. ಈಗ ಏನಾಗ್ತದೆ ಮಾನ್ಯ ಅಧ್ಯಕ್ಷರೇ, ಮತ್ತೆ ನಾಳೆ ಮೊದಲಿಂದ ಶುರು ಮಾಡ್ತಾರೆ. ಸರ್ ನಾವು ನೋಡ್ಲಿಲ್ಲ, ತಾವು ಹೆಂಗ್ ಮಾತಾಡಿದ್ರಿ? ನನಗೇನಿಲ್ಲ, ನೀವು ಅಧ್ಯಕ್ಷರು ನೀವು ನಂದೇನಿಲ್ಲ, ನಂದೇನ್ ತಕರಾರಿಲ್ಲ. ನಾವು ನೋಡಿ ಕೂತ್ಕೊಳ್ರಿ, ನಾವು ಅವರು ಮಾತಾಡುವಾಗ ಇಂಟರ್ಫಿಯರೇ ಆಗಿಲ್ಲ. ಅನಿವಾರ್ಯ ನಿಮ್ಗೆ ಅನಿವಾರ್ಯ ಇರ್ಲಿಲ್ವಾ? ನಿಮ್ಗೆ ಏನು ಅನಿವಾರ್ಯ ಇರ್ಲಿಲ್ವಾ? ನಾವು ನಾನು ಮಾತಾಡುವಾಗ ಮಧ್ಯೆ ಇಂಟರ್ಫಿರೆನ್ಸ್ ಅಲ್ಲ, ಇದರಲ್ಲಿ ಹೇಳೋದು ಮೂಡಾದ 50-50 ತರ ಯಾರು ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಮತ್ತೆ ನೋಡುವಾಗ ಇದರಲ್ಲಿ ಅಲ್ಲಿ 50-50 ಹಂಚಿಕೆ ಆಗಿದೆ, ಇಲ್ಲಿ 187 ಕೋಟಿಯಲ್ಲಿ ಯಾರು ಮತ್ತೆ ನೋಡೋದು ಮತ್ತೆ ಬರ್ತಲ್ಲ. ನೀವೀಗ ನಿಮ್ಗೆ ಸರಿಯಾಗಿ ಹೋಗಲು ಅವಕಾಶ ಇಲ್ಲ. ನಿಮ್ಗೆ ನೋಡಿ, ನಿಮ್ಗೆ ಚರ್ಚೆ ಬೇಡವಾ? ನಿಮ್ಗೆ ಚರ್ಚೆ ಬೇಡವಾ ಇದರಲ್ಲಿ? ಸುನಿಲ್, ನೀವೇ ಕೊಟ್ಟರೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀರಲ್ಲ. ಈಗ ಇನ್ನೇನು ಸಂಭಾಷಣೆ ಆಗಿದೆ. ಈಗ ಯಾವ ಸಬ್ಜೆಕ್ಟ್ ತಗೊಂಡಾಗ್ತಿಲ್ಲ ಕೋರ್ಟಿನಲ್ಲಿ ನಾಗೇಂದ್ರನ್ ಜೊತೆಗೆ ಇನ್ನು ಯಾರ್ಯಾರು ಹಂಚಿಕೆ ಎಷ್ಟೆಷ್ಟಾಗಿದೆ ಇವತ್ತೇ ಮುಗಿಸ್ರಿ, ಇವತ್ತೇ ಮುಗಿಸ್ರಿ. ಸುನೀಲ್ ಅವ್ರ ಮಾತಿಗೆ ಈಗ ನಿಮ್ಗೆ ಯಾರಿಗೆ ಲೇಟ್ ಆಗುದಿಲ್ಲ. ಯಾರು ಮಾತಾಡಬೇಡ ಅಂತ ಹೇಳಿದ್ದಾರೆ, ಯಾರು ಮಾತಾಡೋದು ಬೇಡ ಯಾರಂತ ಹೇಳಿಲ್ಲ. ಈಗ 2:30 ಗಂಟೆ ಆಗಿದೆ, ಎಷ್ಟು ಬೇಕಂತಿರೋದು ಇವತ್ತು ಮುಗಿಸ್ಬೇಕು. ಈಗ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಟೆಕ್ನಿಕಲ್ ಆಗಿ ಮಾತಾಡ್ತಿದ್ರು, ಪೊಲಿಟಿಕಲ್ ಆಗಿ ಮಾತಾಡಿಲ್ಲ. ಯಾವಾಗ ಸುನೀಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ, ತಕ್ಷಣ ನೋಡ್ರಿ ಎಲ್ಲ ಎದ್ದು ನಿಂತ್ಕೊಂಡ್ರು. ಆಯ್ತು, ಕೂತ್ಕೊಳ್ಬೋದಿತ್ತಲ್ಲ. ಮಾನ್ಯ ಅಧ್ಯಕ್ಷರೇ, ಯಾಕೆ ರೆಸ್ಪಾನ್ಸ್ ಬಂತು? ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ, ಈಗಲೇ ಮುಗಿಸ್ಬಿಡಿ ಅಂತ ಹೇಳಿದೆ ಅಷ್ಟೇ. ನೀವು ಯಾರು ಕೂಡ ಮಾತಾಡೋದು ಬೇಡ ಅಂತ ಯಾರು ಕೂಡ ಹೇಳುದಿಲ್ಲ, ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು. ನೋಡಿಲ್ಲ ಅಂತ ಈಗ ಆಗದು. ನಮ್ದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆ, ಎಲ್ಲರಿಗೂ ಊಟ ಮಾಡಿದ್ದೀನಿ. ಆಯ್ತು, ಈಗ ನಾಳೆ ಎಷ್ಟು ಗಂಟೆ ಬೇಕು? ನೀವು ಎಷ್ಟನ್ನು ನಾಳೆ ನನ್ಗೆ ಅರ್ಧ ಗಂಟೆ ಕೊಟ್ಬಿಡಿ ಸರ್. ನಾಳೆ ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಹೀಗೆ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ. ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀನಿ. ಅಲ್ಲ, ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಈಗ ರಿಪ್ಲೈ ಮಾಡಕ್ ರೆಡಿ ಇದೀವಿ ನಾವು. ಇಲ್ಲಪ್ಪ, 8 ಗಂಟೆ 9 ಗಂಟೆ ಆಗ್ಲಿ ಮುಗಿಸೋಣ. ಇನ್ನೂ 6-7 ಜನ ಇದ್ದಾರೆ ಸರ್. ನಿಮಗೆ ಒಂದೇ ನಿಮಿಷ, ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು, ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ. ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ, ಎಲ್ಲರೂ ಚರ್ಚೆ ಮಾಡಬೇಕು. ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀರಿ, ಲೋನು ಕೊಡ್ತೀರಿ, ಟ್ರಾನ್ಸ್ಫರ್ ಮಾಡ್ತೀರಿ, ಹಂಗಾಗಲ್ಲ. ನಿಮ್ ಡಿಪಾಸಿಟ್ ಅಡ್ಮಿಟ್ ಮಾಡ್ಕೊಳ್ಳೋರು ಯಾರು? ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು? ಯಾರು ಸ್ಯಾಂಕ್ಷನ್ ಮಾಡೋರು? ಕೋರ್ಟಿಗೆ ಹೋಗೋದೇ ಬೇಡ. ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಅದನ್ನೆಲ್ಲ ಹೇಳ್ಬೇಕು, ನಾಳೆ ಹೇಳ್ತೀನಿ. ಅವೆಲ್ಲ ಇನ್ನೇನಿಲ್ಲ, ಕೇಸ ಇಲ್ಲ. ವಾಪಸ್ ತೆಗೆಸ್ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಾಯಕರ ಹತ್ರನೂ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರನೂ ವಿನಂತಿ ಮಾಡ್ತೀನಿ. ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆಯೋ ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ. ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದೆ, ನಮ್ದು ಅಷ್ಟೇ. ನಾನೇ ಕರೆದಿರೋ ಸಭೆ ಇವತ್ತು, ಬೇರೆ ಯಾರೋ ಕರೆದಿರೋ. ನಾಳೆಗೆ ಅರ್ಧ ಗಂಟೆ ಸಾಕು. ಆಯ್ತು, ಈಗ ನಿಮ್ಗೆಲ್ಲ ಗರ್ಭಿಣಿ ಮಾಡಬೇಡಿ. ಒಂದ್ ನಿಮಿಷ ಪ್ಲೀಸ್. ಅಶೋಕ್ ಅವರೇ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಇವತ್ತು ಫ್ಲೋ ಹೋಗುತ್ತೆ, ನಾಳೆ ನಿಮ್ಗೆ ಏನು ರೆಡ್ಡಿ ಅವರೇ ಮಾತಾಡಿ ಮುಗಿಸಿ. ಆಯ್ತು, ಈಗ ನಾಳೆ ಕೆಲವರು ಮಾತಾಡ್ಲಿಕ್ಕೆಲ್ಲ ಇದೆ, ಮತ್ತೆ ಇವತ್ತು ನಮ್ಮ ಕ್ಯಾಬಿನೆಟ್ ಕೂಡ ಇದೆ, ಪಕ್ಷ ಸಭೆ ಕೂಡ ಇದೆ. ಆದ ಕಾರಣ
ನಾಳೆ ಎಲ್ಲ ನಿಮಗೆ ಮಾತಾಡಲಿಕ್ಕಿದ್ದ ಕಾರಣ ಸದಾವಕಾಶ ಕೊಡಲೇಬೇಕಾಗ್ತದೆ. ಅದಕ್ಕಾಗಿ ಸಭೆಯನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭಿಸಲು ಮುಂದೂಡಲಾಗಿದೆ. ಅಲ್ಲ, ಟೈಮ್ ಕೊಡ್ಬೇಕಲ್ಲ ನಿಮ್ಗೆ, ಮತ್ತೆ ಟೈಮ್ ಸಿಗ್ಬೇಕಲ್ಲ, ಬನ್ನಿ ಮಾತಾಡಿ. 10 ಗಂಟೆ 10 ಗಂಟೆ ಅದು ಹೇಳ್ತಾ 10 o'clock ಮಾಡಿ, 10 o'clock ಅಂತ ಅನೌನ್ಸ್ ಮಾಡಿ, 10 o'clock ಅಂತ ಹೇಳ್ಬಿಡಿ. 10 o'clock 10 ಗಂಟೆಗೆ ಮಾಡಿ ಅನೌನ್ಸ್ 10 o'clock. 9 ಗಂಟೆಗೆ ಆಗಲ್ಲ, 10 ಗಂಟೆ ಅಂತ ಹೇಳಿ. 10 ಗಂಟೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 10 ಗಂಟೆ ಸರ್, 10 ಗಂಟೆ 10 ಗಂಟೆಗೆ ಅಂತ ಅನೌನ್ಸ್ ಮಾಡಿ. 11 ಗಂಟೆ ನಾಳೆ ಸದನವನ್ನು 10 ಗಂಟೆಗೆ ಮುಂದೂಡಲಾಗಿದೆ. ಸಭೆಯನ್ನು ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಮುಂದೂಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.